Good morning, students. This is Venkateshaya, Department of Commerce and Management, Yelahanka, Bangalore. Today, I am going to give you the details of Environment Protection Act of 1986. Before this, I did Introduction to the Business Contract Act of 1872, and one more chapter, that is the Indian Sale of Goods Act of 1930. By this, before the lockdown period, before the COVID comes into effect, I have finished almost 65% of the syllabus. But because of some reasons, I need to take the classes like this. Okay, today my chapter is Environment Protection. I'm sorry. Environment Protection Act of 1986. Okay, in this chapter, we are going to discuss today the objects, various definitions such as environment, environment pollutant, environment pollution, hazardous substance, and occupier, types of pollution, rules and regulations of central government to protect the environment in India. Okay, well, before giving a lecture on Environment Protection Act of 1986, the object of the Act, why the Act of Environment Protection Act of 1986 came into force. Before this 1986, one should assume that there was no such harm to the environment. ಇದಕ್ಕೆ ಮುಂಚೆ 1986 ಮುಂಚೆ ಯಾವುದೇ ರೀತಿಯಾದ ಅಂತಹ ಪರಿಸರಕ್ಕೆ ಹಾನಿ ನಮ್ಮ ಜನಗಳಿಂದ ಅಥವಾ ನಮ್ಮಿಂದ ಆಗ್ತಾ ಇರಲಿಲ್ಲ. ಕಾಲಾಂತರದಲ್ಲಿ ಅವನ ಆಸೆಗೆ, ಅವನ ದುರಾಸೆಗೆ ಅಥವಾ ಮನುಷ್ಯನ ದುರಾಸೆಗೆ ಏನಾಯಿತು, ಎನ್ವೈರ್ಮೆಂಟನ್ನು ಹಾಳು ಮಾಡೋಕ್ಕೆ ಬಂದ್ವಿ. ದೇರ್ಫೋರ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಮಿಂಗ್ ಟು ಆ್ಯಕ್ಟ್ ಆಫ್ 1986 to prevent the environment and production of that. The object is to protect the environment and improvement of the environment. ಹೇಳಿದಲ್ಲ, ಉದ್ದೇಶ ಏನು ಅಂತಂದರೆ ಈ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತೆ ಹಾನಿಯಾಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ಇದೊಂದು ಆ್ಯಕ್ಟನ್ನು the government of India passed an act in the year 1986 in the parliament. This act extends to the whole of India. ಅಂದರೆ ಆಬ್ಜೆಕ್ಟ್ ಅಂದರೆ ಗೊತ್ತಾಯ್ತಲ್ಲ ಏನಂತ, ಉದ್ದೇಶ ಏನಂದರೆ ಟು ಪ್ರೊಟೆಕ್ಟ್ ದ ಎನ್ವೈರ್ನ್ಮೆಂಟ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ದ ಎನ್ವೈರ್ನ್ಮೆಂಟ್, ಅಥವಾ ಹಾನಿಯಾಗೋದನ್ನು ಕಡಿಮೆ ಮಾಡುವಂಥದ್ದು, ರಿಪೇರಿ ಮಾಡುವಂಥದ್ದು ಮತ್ತು ಸಹಜ ಸ್ಥಿತಿಗೆ ತಂದು ನಿಲ್ಲಿಸುವಂಥ ಉದ್ದೇಶ ಇದಾಗಿರುತ್ತೆ. ಸೆಕೆಂಡ್ ಒನ್ ಈಸ್ ಎನ್ವೈರ್ನ್ಮೆಂಟ್. ಎನ್ವೈರ್ನ್ಮೆಂಟ್ ಅಂದರೆ ಏನು? ಆಲ್ರೆಡಿ ಕೇಳಿದ್ದೀವಿ, ಪರಿಸರ ಕಾಳಜಿ ಬಗ್ಗೆ ಆಲ್ರೆಡಿ ನಾವು ಕೇಳಿದ್ದೀವಿ, ನೋಡಿದ್ದೀವಿ ಎಲ್ಲ. June 5th ಎಲ್ಲ ಪ್ಲಕಾರ್ಡೆಲ್ಲ ಇಟ್ಕೊಂಡು ಪರಿಸರ ಉಳಿಸಿ, ದೇಶ ರಕ್ಷಣೆ ಮಾಡಿ, ಕಾಡು ಬೆಳೆಸಿ, ಆ ಥರ ಎಲ್ಲ ನಾವು ಮಾಡ್ತಾ ಇರ್ತೀವಿ. ಬರೀ ಅವತ್ತು ಒಂದೇ ದಿವಸ ಮಾಡಿದ್ರೆ ಆಗಲ್ಲ. ಇಟ್ ಇಸ್ ಎ ಸಬ್ಜೆಕ್ಟ್ ಎವ್ರಿ ಟೈಮ್, ಎವ್ರಿ ಡೇ. ಸೊ ಎನ್ವೈರ್ನ್ಮೆಂಟ್ ಅಂದರೆ ಏನು? ಸುತ್ತಮುತ್ತಲಿರುವಂಥ ಪರಿಸರ. ಇಟ್ ಇನ್ಕ್ಲೂಡ್ಸ್ ಏರ್, ವಾಟರ್, ಲ್ಯಾಂಡ್, ರಾಕ್ಸ್, ಮೌಂಟೇನ್ಸ್, ಪ್ಲಾಂಟೇನ್ಸ್, human beings, animals, even other living creatures on this earth, plant, microorganisms, etc. ನಮ್ಮ ಸುತ್ತಮುತ್ತಲ ಇರುವಂಥ ಪರಿಸರ ಏನೇನು ಕಾಣಿಸುತ್ತೆ ಅದೆಲ್ಲ ಕೂಡ ಒಟ್ಟಾರೆ ಅಂಶನೇ ಪರಿಸರ, ಎನ್ವೈರ್ನ್ಮೆಂಟ್. ಸೊ ಇನ್ಕ್ಲೂಡ್ಸ್ ವಾಟರ್, ಏರ್, ಲ್ಯಾಂಡ್, ರಾಕ್ಸ್, ಮೌಂಟೇನ್ಸ್, ಪ್ಲಾಂಟ್ಸ್, ಹ್ಯೂಮನ್ ಬೀಯಿಂಗ್ಸ್, ಆ್ಯನಿಮಲ್ಸ್, ಲಿವಿಂಗ್ ಕ್ರಿಯೇಚರ್ಸ್, ಪ್ಲಾಂಟ್ಸ್ ಆ್ಯಂಡ್ ಅದರ ಸೂಕ್ಷ್ಮ ಜೀವಿ ಕೂಡ ಈ ಒಂದು ಪರಿಸರದಲ್ಲಿ ಬರ್ತದೆ. ಹಾಗಾಗಿ ಅದರ ರಕ್ಷಣೆ ನಿಮ್ಮೆಲ್ಲರ ಹೊಣೆ ಆಗಿರುತ್ತೆ. ಅದನ್ನು ಎನ್ವೈರ್ನ್ಮೆಂಟ್ ಅಂತ ಕರಿತೀವಿ. ಅದ್ರ ಕುರಿತಾಗಿ ನಾವು ಇವತ್ತು ಈ ಸಬ್ಜೆಕ್ಟ್ ಇರುವಂಥದ್ದು, ಈ ಪಾಠ ಇರುವಂಥದ್ದು, ಈ ಚಾಪ್ಟರ್ ಇರುವಂಥದ್ದು. ಓಕೆ, ನೆಕ್ಸ್ಟ್ ಈಸ್ ಎನ್ವೈರ್ನ್ಮೆಂಟಲ್ ಪೊಲ್ಯೂಟೆಂಟ್ಸ್. ಹಿಂಗಂದ್ರೆ ಏನು? ಎನ್ವೈರ್ನ್ಮೆಂಟ್ ಪೊಲ್ಯೂಟೆಂಟ್ಸ್ ಅಂದರೆ ಏನು? ಅದರಿಂದ ಏನಾಗುತ್ತೆ ನಮಗೆ? ಇಟ್ ಮೀನ್ಸ್ ಎನಿ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್ ಸಬ್ಸ್ಟ್ಯಾನ್ಸ್ ವಿಚ್ ಈಸ್ ಪ್ರೆಸೆಂಟ್ ಆನ್ ದಿಸ್ ಅರ್ತ್ ವಿಚ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಆ್ಯಂಡ್ ಎನ್ವೈರ್ನ್ಮೆಂಟ್. ಈ ಒಂದು ಸಾಲಿಡ್ ಇದೆ, ಲಿಕ್ವಿಡ್ ಇದೆ ಮತ್ತು ಗ್ಯಾಸಸ್ ಸಬ್ಸ್ಟ್ಯಾನ್ಸ್ ಇದೆಯಲ್ಲ, ಈ ಮೂರು ರೀತಿಯ ವಸ್ತುಗಳಿಂದ ನಮ್ಮ ಪರಿಸರ ಹಾಳಾಗುತ್ತೆ. ಹಾಗಾಗಿ ಅದರಿಂದ ನಾವು ಎಚ್ಚೆತ್ಕೊಂಡು ಅದನ್ನು ಸಂರಕ್ಷಣೆ ಮಾಡಬೇಕು, ಅದನ್ನು ಸರಿಯಾಗಿ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದನ್ನೇ ನಮ್ಗೆ ಹೇಳ್ಕೊಡುತ್ತೆ. ದಟ್ ಈಸ್ ಎನ್ವೈರ್ನ್ಮೆಂಟಲ್ pollutants. These environment pollutants
cause dangerous to the human force or environment until unless we don't protect it. Next is environment pollution. Environment pollution. It means the presence in the environment of any environmental pollutants. Don't be confused with the pollutant and pollution. Because of these pollutants, pollution causes. ಎನ್ವೈರ್ಮೆಂಟ್ ಪೊಲ್ಯೂಷನ್ ಅಂದರೆ ಈ ಪೊಲ್ಯೂಟೆಂಟ್ಸನ್ನು ಸರಿಯಾಗಿ ನಾವು ಕೇರ್ ತೊಗೊಂಡು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದರೆ ಪೊಲ್ಯೂಷನ್ ಆಗುತ್ತೆ. ಸೊ ಅವರ್ ಆಬ್ಜೆಕ್ಟ್ ಆಫ್ ದ ಆ್ಯಕ್ಟ್ ಈಸ್ ಟು ಪ್ರಿವೆಂಟ್ ದೀಸ್ ಪೊಲ್ಯೂಟೆಂಟ್ಸ್ ಆ್ಯಂಡ್ pollution in the environment which is prevailing on this earth. ಸೊ ಪೊಲ್ಯೂಷನ್ ಆಯಿತು. ನೆಕ್ಸ್ಟ್ ಹೆಜಾರ್ಡಸ್ ಸಬ್ಸ್ಟೆನ್ಸ್, ಹಾನಿಕಾರಕದ್ದು, ತೊಂದರೆ ಮಾಡೋಂಥದ್ದು. ಏನು ಹಂಗಂದ್ರೆ ಹೆಜಾರ್ಡಸ್ ಸಬ್ಸ್ಟೆನ್ಸ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಹೆಜಾರ್ಡಸ್ ಸಬ್ಸ್ಟೆನ್ಸ್? ಇಟ್ ಮೀನ್ಸ್ ಎನಿ substance which is present on this earth which is liable to cause harm to the human beings, living creatures, plant, animals and microorganisms, property or any other environment. ಅಂದರೆ ಈ ಹೆಜಾರ್ಡಸ್ ಸಬ್ಸ್ಟೆನ್ಸ್ ಅಂದರೆ ಏನಂದರೆ ಈ ಪರಿಸರದಲ್ಲಿರುವಂಥ ಈ ಎಲ್ಲ ಏನೇನಿದೆ ಪೊಲ್ಯೂಟೆಂಟ್ಸ್, ಅದರಿಂದ ನಮಗೆ ವಿಷಕಾರಕ ಪದಾರ್ಥಗಳು ಅಂತ ನಾವು ಕರಿತೀವಿ. ಆ ವಿಷಕಾರಕ ಪದಾರ್ಥಗಳು ನಿಮಗೆ ಜೀವಕೋಟಿ ರಾಶಿಗೆ ತೊಂದರೆ ಮಾಡುತ್ತೆ. ಹಾಗಾಗಿ ಅದನ್ನು ನಾವು ಪ್ರಿವೆಂಟ್ ಮಾಡುವಂಥದ್ದು, ಅದನ್ನು ನಾವು ಕಡಿಮೆ ಮಾಡುವಂಥದ್ದು, ಅದನ್ನು ಸರಿಯಾಗಿ ಹ್ಯಾಂಡಲ್ ಮಾಡುವಂಥದ್ದು. ಸರಿಯಾಗಿ ಹ್ಯಾಂಡಲ್ ಮಾಡಬೇಕು. ಹ್ಯಾಂಡಲ್ ಮಾಡಿಲ್ಲ ಅಂದರೆ ದೇರ್ಫೋರ್ ಪ್ರಾಪರ್ ಕೇರ್ ಟು ಬಿ ಟೇಕನ್ ವೈಲ್ ಹ್ಯಾಂಡ್ಲಿಂಗ್ ದೀಸ್ ಹೆಜಾರ್ಡಸ್ ಸಬ್ಸ್ಟಾನ್ಸಸ್. ಈ ವಿಷಕಾರಕ ಪದಾರ್ಥಗಳ ಈಗ ನೋಡ್ತಾ ಇರ್ತೀವಿ, ಡಾಕ್ಟರ್ಗಳು ಅದೆಲ್ಲ ಹಾಸ್ಪಿಟ್ಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಸಿರಿಂಜು ಇನ್ನೊಂದು ಎಲ್ಲ ಗ್ಲೌಸ್ ಎಲ್ಲ ಸರಿಯಾಗಿ ನಾವು ಅದನ್ನು ಪ್ರಾಪರಾಗಿ ಡಿಸ್ಪೋಸ್ ಮಾಡಲಿಲ್ಲ ಅಂದರೆ ಅದೇ ನಮಗೆ ಹಾನಿಕಾರಕ ಆಗುತ್ತೆ. ಈಗ ಹೆಜಾರ್ಡಸ್ ಸಬ್ಸ್ಟಾನ್ಸ್ ಈಗ ನೋಡ್ತಾ ಇದ್ದೀವಿ, ಸರಿಯಾದ ಟೈಮ್ ಇದು. ಈ ಕೊರೋನಾ ವೈರಸನ್ನು ಸರಿಯಾಗಿ ನಾವು ಟ್ರೀಟ್ ಮಾಡಿಲ್ಲ ಅಂದರೆ ಅದೆಲ್ಲರಿಗೂ ಹರಡುವಂಥ ಚಾನ್ಸ್ ಹೇಗಿದೆಯೋ ಅದೇ ಥರ ಅದನ್ನು ವಿಷಕಾರಕವನ್ನು ನಾವು ಸರಿಯಾಗಿ ಟ್ರೀಟ್ ಮಾಡಿ ಅದರಿಂದ ನಾವು ದೂರ ಇರಬೇಕು. ನಮ್ಮ ಆ್ಯಕ್ಟ್ ಆಫ್ 1986 ಅದೇ ಹೇಳುತ್ತೆ. ನೆಕ್ಸ್ಟ್ ಈಸ್ ಆಕ್ಯುಪೈರ್. ಅದರ್ ಇಂಪಾರ್ಟೆಂಟ್ ಡೆಫಿನೇಷನ್ ಟು ಬಿ taken care of here is occupier. It means a person who can control over the affairs of the factory or the industry or the premises. ಅಂದರೆ occupier ಅಂದರೆ ಇಲ್ಲಿ ಇನ್ನೇನಿಲ್ಲ, the person on who manages the industry or the occupier, one who taking care of, one who is managing the affairs of the industry or the premises, owner of the factory ಅಂತ ನಾನು ಹೇಳ್ಬೋದು. ಅವನನ್ನು ಆಕ್ಯುಪೈಯರ್ ಅಂತ ಕರ್ತಾನೆ, ಆಕ್ಯುಪೈಯರ್ ಅಂತ ಕರ್ತಾರೆ. ಆಕ್ಯುಪೈಯರ್ ಅಂತ ಕರ್ತೀವಿ. ಓಕೆ, ಅದನ್ನು ಆಕ್ಯುಪೈಯರ್. ಓಕೆ. ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ಪೊಲ್ಯೂಷನ್. ನೋಡಿ ಇಲ್ಲಿ ಹೇಳಿದಿಲ್ಲ, ಸಬ್ಸ್ಟೆನ್ಸ್ ಆ್ಯಂಡ್ ಆಕ್ಯುಪೈಯರ್, ದೆನ್ ಟೈಪ್ಸ್ ಆಫ್ ಪೊಲ್ಯೂಷನ್. ಟೈಪ್ಸ್ ಆಫ್ ಪೊಲ್ಯೂಷನ್ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು ವಾಟರ್ ಪೊಲ್ಯೂಷನ್ ಇದೆ, ವಾಯ್ಸ್ ಪೊಲ್ಯೂಷನ್ ಇದೆ, ನಾಯ್ಸ್ ಪೊಲ್ಯೂಷನ್ ಇದೆ, ಸೌಂಡ್ ಪೊಲ್ಯೂಷನ್ ಇದೆ, ಥರ್ಮಲ್ ಪೊಲ್ಯೂಷನ್ ಇದೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇದೆ, ಲೈಟ್ ಪೊಲ್ಯೂಷನ್ ಇದೆ. ಇದರಿಂದ ಈ ಎಲ್ಲ ಪೊಲ್ಯೂಷನ್ಗಳನ್ನು ನಾವು ದೂರ ಇರಬೇಕು ಅಂದರೆ ಎನ್ವೈರ್ಮೆಂಟನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕಾಗತ್ತೆ, ಅಥವಾ ಅದರಿಂದ ಕೇರ್ ತೊಗೊಳ್ಬೇಕಾಗತ್ತೆ. ಅದೇ ಉದ್ದೇಶ. ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986 ಅದೇ ಹೇಳ್ತಲ್ಲ. 1986 ಅಂದರೆ ಅದಕ್ಕಿಂತ ಮುಂಚೆ 1986 ಅಂತ ಯಾಕೆ ಹೇಳ್ತೀವಿ? ಯಾವುದೇ ಕಾನೂನು ಬರೋಕ್ಕೆ ಮುಂಚೆ ಅಂಥ ತೊಂದರೆ ಆಗಿರೋದಿಲ್ಲ. ಇಲ್ಲಿ ಅಷ್ಟೇ 1986 ಮುಂಚೆ ಪರಿಸರಕ್ಕೆ ಯಾವುದೋ ಹಾನಿ ಆಗಿರಲಿಲ್ಲ. ಯಾವಾಗ ಹಾನಿ ಆಯಿತು ಆಗ ಗೌರ್ಮೆಂಟ್ ಟುಕ್ ಸಮ್ ಇನಿಷಿಯೇಷನ್. ಹಾಗಾಗಿ ನೋಡಿ, ಮೊದಲೆಲ್ಲ ಸೈಬರ್ ಲಾಸ್ ಆ ಥರ ಇರಲಿಲ್ಲ. ಸೈಬರ್ ಕ್ರೈಮ್ಸು, ಹ್ಯಾಕಿಂಗು ಅದೆಲ್ಲ ಆಯ್ತಲ್ಲ. ಹಾಗಾಗಿ ಗೌರ್ಮೆಂಟ್ ಮೇಕ್ ಸಮ್ ಆ್ಯಕ್ಟ್ಸ್ ಟು ಪ್ರಿವೆಂಟ್ ದಟ್, ಟು ಕಂಟ್ರೋಲ್ ದಟ್. ಹಾಗಾಗಿ ಇದು ಕೂಡ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986 ಅದಕ್ಕೋಸ್ಕರ ಬಂದಿರುವಂಥದ್ದು. ಸೊ ಪೊಲ್ಯೂಷನ್ಸ್ ಇದೆ, ನಾಯ್ಸ್ ಪೊಲ್ಯೂಷನ್, ವಾಟರ್ ಇದೆ, ಸಾಯಿಲ್ ಇದೆ, ಏರ್ ಇದೆ, ಥರ್ಮಲ್ ಪೊಲ್ಯೂಷನ್ ಮತ್ತು ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಮತ್ತು ಲೈಟ್ ಪೊಲ್ಯೂಷನ್ ಅಂತ. ಹೆವಿ ನೋಡಿ, ನಾವು ಓದಬೇಕಾದಾಗ ಬರ್ಕೋಬೇಕಾದಾಗ ಎಷ್ಟು ಡಿಗ್ರಿ ಆಫ್ ಲೈಟ್ ಬೇಕೋ ಅಷ್ಟೇ ಯೂಸ್ ಮಾಡ್ಬೇಕು ನಾವು. ಅದಕ್ಕಿಂತ ಕಡಿಮೆ ಮತ್ತು ಜಾಸ್ತಿ ಎರಡೂ ಕೂಡ ನಮಗೆ ಹಾನಿಕರ ಆಗುತ್ತೆ, ಪರಿಸರಕ್ಕೆ ಹಾನಿಕರ ಆಗುತ್ತೆ. ಹಾಗಾಗಿ ನೋಡಿ, ಗೌರ್ಮೆಂಟು ಮತ್ತು ಮುನ್ಸಿಪಾಲ್ಟಿ ಅಥವಾ ಕಾರ್ಪೊರೇಷನ್ಸ್ ಎಲ್ಲ ಇನ್ಕ್ಯಾಂಡಿಸೆಂಟ್ ಲೈಟನ್ನು ಅದೆಲ್ಲ ತೆಗೆದ್ಬಿಟ್ಟು ಟ್ಯೂಬ್ಲೈಟ್ಸನ್ನು ಅಥವಾ ವೈಟ್ ಬಲ್ಬ್ಸನ್ನು ಅದೊಂದು ಹಾಕುವಂಥದ್ದು. ಅದೇ ಕಾರಣ. ಲೈಟ್ ಪೊಲ್ಯೂಷನಿಂದ ಕಡಿಮೆ ಆಗಬೇಕು, ಲೈಟು ಸರಿ ಇರಬೇಕು, ರೈಟ್ ಡಿಗ್ರಿ ಆಫ್ ಲೈಟ್ ಬೇಕಾಗುತ್ತೆ ನಮಗೆ. ಹಾಗಾಗಿ ಇದೆಲ್ಲ ಈ ಚಾಪ್ಟ್ರಲ್ಲಿ ಇರುವಂಥ ಏನು ನಾವು ಆಬ್ಜೆಕ್ಟ್ಸು ಮತ್ತು ಡೆಫಿನೇಷನ್ಸ್. ಮತ್ತು ಇದೇ ಚಾಪ್ಟ್ರಲ್ಲಿ ನಾವು ಇನ್ನೊಂದು ಏನು ಓದ್ತೀವಿ ಅಂತಂದರೆ, ಏನು ತಿಳ್ಕೊಳ್ತೀವಿ ಅಂದರೆ ಪವರ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್. ನೋಡಿ, ಇಲ್ಲಿದೆ ಪವರ್ಸ್ ಆಫ್ ದ ಸೆಂಟ್ರಲ್ ಗವರ್ಮೆಂಟ್ ಟು ಟೇಕ್ ಮೆಜರ್ಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವೈರ್ಮೆಂಟ್. ಮತ್ತು ಸರ್ಕಾರ ಎಲ್ಲ ಏನು ಮಾಡುತ್ತೆ? ರಾಜ್ಯ ಸರ್ಕಾರ ಆಗಿರ್ಬೋದು,
ಮುನ್ಸಿಪಾಲ್ಟಿ ಇರ್ಬೋದು, ನಾವು ನೀವು ಬರೀ ಜೂನ್ 5ನೇ ತಾರೀಕು ಪ್ಲಕಾರ್ಡ್ ಇಟ್ಕೊಂಡು ಗಿಡ ಬೆಳೆಸಿ ಮರ ಬೆಳೆಸಿ ಇರುವುದೊಂದೇ ಭೂಮಿ ಆ ಥರ ಹೇಳಿದ್ರೆ ಆಗಲ್ಲ. ಪ್ರತಿ ದಿವಸ ಕೂಡ ನಾವು ಎನ್ವೈರ್ಮೆಂಟನ್ನು ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಅದು ನಿಮ್ಮ ಎಲ್ಲ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಪವರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಟು ಟೇಕ್ ಮೆಜರ್ಸ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವೈರ್ನ್ಮೆಂಟ್. ಏನೇನು ಪವರ್ಸು ಕೊಟ್ಟಿದ್ದಾರೆ ಸೆಂಟ್ರಲ್ ಗೌರ್ಮೆಂಟು? ಅಂಡರ್ ದ ಆ್ಯಕ್ಟ್ ಆಫ್ 1986 ದ ಫಾಲೋಯಿಂಗ್ ಆರ್ ದ ಪವರ್ಸ್ ಆ್ಯಂಡ್ ಮೆಜರ್ಸ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸ್ಪೆಕ್ಟ್ಸ್ ದ ಕೋಆರ್ಡಿನೇಷನ್ ಆಫ್ ಆ್ಯಕ್ಷನ್ಸ್ ಬೈ ದ ಸ್ಟೇಟ್ ಗೌರ್ಮೆಂಟ್ಸ್, ಆಫೀಸರ್ಸ್ ಆ್ಯಂಡ್ ಅದರ್ ಅಥಾರಿಟೀಸ್. ಕಾನೂನು ಮಾಡಿದ ತಕ್ಷಣ ಆಗೋಗೋದಿಲ್ಲ. ನಾವು ಯಾರಿದ್ದೀವಿ, ನಾವು ನೀವು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಮುನ್ಸಿಪಲ್ ಅಥಾರಿಟೀಸ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಅವ್ರಿಗೆ ನಾವು ಕೋಆರ್ಡಿನೇಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು. ಅವರೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ ನಾವು ಅದನ್ನು ಫಾಲೋ ಮಾಡಬೇಕು. ನಮ್ಮ ಪ್ರಾಬ್ಲಮ್ಸ್ ಅಥವಾ ನಮ್ಮ ಕಡೆಯಿಂದ ಏನಾದರೂ ಕೊಡುವಂಥದ್ದಿದೆ ಅವ್ರಿಗೆ ನಾವು ತಲುಪಿಸುವಂಥದ್ದು. ಗೌರ್ಮೆಂಟ್ ಎಕ್ಸ್ಪೆಕ್ಟ್ಸ್ ಕೋಆರ್ಡಿನೇಷನ್ ಆಫ್ ಆ್ಯಕ್ಷನ್ಸ್ ಬೈ ದ ಸ್ಟೇಟ್ ಗೌರ್ಮೆಂಟ್ಸ್. ನಾವು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಂಥ ರೂಲ್ಸ್ ರೆಗ್ಯುಲೇಷನ್ ನೀವು ಫಾಲೋ ಮಾಡಿದ್ದೀರಾ ಇಲ್ವಾ ಅಂತ ಕೇಳುತ್ತೆ. ನಾವು ಅದನ್ನು ಆನ್ಸರ್ ಮಾಡುವಂಥದ್ದು, ಫಾಲೋ ಅಪ್ ಮಾಡುವಂಥದ್ದು, ಅವಾಗ ಗೈಡ್ಲೈನ್ಸ್ ಕೊಡೋದು, ಅದನ್ನು ಫಾಲೋ ಮಾಡ್ತೀವಾ ಇಲ್ಲ ಅಂತ ಹೇಳುವಂಥದ್ದು, ಅದೆಲ್ಲ ಮಾಡಬೇಕಾಗುತ್ತೆ. ಅದು ಒಂದು. ನಂಬರ್ 2, ಪವರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ನಂಬರ್ 2ನೇದು ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಎ ನೇಷನ್ ವೈಡ್ ಪ್ರೋಗ್ರಾಮ್ಸ್ ಫಾರ್ ದ ಪ್ರಿವೆನ್ಷನ್, ಕಂಟ್ರೋಲ್ ಆ್ಯಂಡ್ ಅಬೇಟ್ಮೆಂಟ್ ಆಫ್ ದ ಎನ್ವೈರ್ಮೆಂಟ್ ಪೊಲ್ಯೂಷನ್. ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಫ್ ಎ ನೇಷನ್ ವೈಡ್ ಪ್ರೋಗ್ರಾಮ್ಸ್. ಪ್ಲಾನ್ ಮಾಡುವಂಥದ್ದು, ಎಕ್ಸಿಕ್ಯೂಟ್ ಮಾಡುವಂಥದ್ದು. ಬರೀ ಒಂದೇ ಹೇಳಿದ್ದೀನಿ. ದ ಆ್ಯಕ್ಟ್ ಆಫ್ 1986 ಎಕ್ಸ್ಟೆಂಡ್ಸ್ ಟು ದ ಹೋಲ್ ಆಫ್ ಇಂಡಿಯಾ. ಅದು ಬರೀ ಬೆಂಗಳೂರು ಯಲಹಂಕ ಅಂತ ಆಗಲ್ಲ. ಪ್ರತಿ ಜಿಯೋಗ್ರಾಫಿಕಲ್ ಟೆರಿಟರಿ ಆಫ್ ಇಂಡಿಯಾ ಇಟ್ ಈಸ್ ಈಕ್ವಲಿ ಅಪ್ಲಿಕಬಲ್. ಹಾಗಾಗಿ ಈ ಪ್ಲಾನ್ ಮಾಡುತ್ತೆ ಮತ್ತು ಪ್ಲಾನ್ ಮಾಡೋದನ್ನು ಎಕ್ಸಿಕ್ಯೂಟ್ ಮಾಡೋ ಥರ ನೋಡ್ಕೊಳ್ಳುತ್ತೆ. ನೇಷನ್ ವೈಡ್ ಪ್ರೋಗ್ರಾಮ್ಸ್ ಏನು ಮಾಡಬೇಕು, ಗಿಡ ಮರವನ್ನು ಬೆಳೆಸೋವಂಥದ್ದು ಲೈಕ್ ದಿಸ್, ಅದು ಮಾಡೋಂಥ ಕೆಲಸ ಅದು. ಮತ್ತು ಪ್ರಿವೆನ್ಷನ್, ಎಲ್ಲೆಲ್ಲಿ ಏನೇನಾಗ್ತಾಯಿದೆ ಅದನ್ನು ಕಂಟ್ರೋಲ್ ಮಾಡೋಂಥದ್ದು, ಒಡ್ಡುವಂಥದ್ದು, ಮತ್ತು ರೆಸ್ಟ್ರಿಕ್ಟ್ ಮಾಡೋವಂಥದ್ದು. ಎಲ್ಲಿ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನು ರಿಡ್ಯೂಸಿಂಗ್, ಅಬೇಟ್ಮೆಂಟ್, ಮಿನಿಮೈಸೇಷನ್ ಆಫ್ ಎನ್ವೈರ್ಮೆಂಟ್ ಪೊಲ್ಯೂಷನ್. ಎಲ್ಲಿ ಕಂಪ್ಲೀಟಾಗಿ ಪ್ರಿವೆಂಟ್ ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಲ್ಲಿ ನಾವು ಅವಾಯ್ಡ್ ಮಾಡೋವಂಥದ್ದು, ಮಿನಿಮೈಸ್ ಮಾಡೋವಂಥದ್ದು. ಅದು ಕೂಡ ಪವರ್ಸ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್. ಮತ್ತು ಥರ್ಡ್ ಒನ್, ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ದ ಕ್ವಾಲಿಟಿ ಆಫ್ ಇಂಪ್ರೂವ್ಮೆಂಟ್ ಇನ್ ಇಟ್ಸ್ ಓನ್ ಆಸ್ಪೆಕ್ಟ್ಸ್. ಯಾವಾಗ ಸಾಧ್ಯ ಆಗುತ್ತೆ ಆವಾಗ ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕೇಂದ್ರ ಸರ್ಕಾರ ಮಾಡಿಕೊಳ್ಳುತ್ತೆ. ಅದನ್ನು ನಾವು ಫಾಲೋ ಮಾಡುವಂಥದ್ದು. ಯಾವುದಕ್ಕೆ? ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ಎನ್ವೈರ್ಮೆಂಟ್. ಆವಾಗ ಚೆಕ್ ಮಾಡ್ತಾ ಇರುತ್ತೆ. ಗೌರ್ಮೆಂಟ್ ಮಿಷನರಿ ಇರುತ್ತೆ, ಅದು ಚೆಕ್ ಮಾಡ್ತಾ ಇರುತ್ತೆ. ಅದ್ರ ಕೆಲಸನೇ ಚೆಕ್ ಮಾಡುವಂಥದ್ದು. ಯಾವ ಏರಿಯಾದಲ್ಲಿ ಎಷ್ಟು ಪೊಲ್ಯೂಷನ್ ಆಗಿದೆ, ಕಡಿಮೆ ಆಗಿದೆ, ಜಾಸ್ತಿ ಇದೆಯಾ, ಏನೇನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇರುತ್ತೆ. ಸೊ ಇಟ್ಸ್ ಡ್ಯೂಟಿ ಇಸ್ ಟು ಲೇಯಿಂಗ್ ಡೌನ್ ಆರ್ ಫಾರ್ಮುಲೇಟಿಂಗ್ ವೇರಿಯಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಮೇಂಟೈನ್ ದ ಕ್ವಾಲಿಟಿ ಆಫ್ ಎನ್ವೈರ್ನ್ಮೆಂಟ್. ಇನ್ನೊಂದು ಫೋರ್ತ್ ಇದೆಯಲ್ಲ, ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಮಿಷನ್ ಆರ್ ಡಿಸ್ಚಾರ್ಜ್ ಆಫ್ ಎನ್ವೈರ್ಮೆಂಟ್ ಪೊಲ್ಯೂಟೆಂಟ್ಸ್ ಫ್ರಮ್ ವೇರಿಯಸ್ ಸೋರ್ಸಸ್. ಹೇಳಿದ್ದೀನಿ, ಎನ್ವೈರ್ಮೆಂಟ್ ಪೊಲ್ಯೂಟೆಂಟ್ಸ್ ಅಂದರೆ ಸಾಲಿಡ್, ಲಿಕ್ವಿಡ್ ಅದೆಲ್ಲ ಇದೆಯಲ್ಲ, ಗ್ಯಾಸಸ್, ಸಬ್ಸ್ಟೆನ್ಸ್, ಅದನ್ನು ಆದಷ್ಟು ನಾವು ಕಂಟ್ರೋಲ್ ಮಾಡಿ ಅದು ಮಿನಿಮೈಸ್ ಮಾಡುವಂಥದ್ದು ಇಟ್ಕೊಂಡಿರ್ಬೇಕು, ನಾವು ಕಮ್ಮಿ ಮಾಡುವಂಥದ್ದು. ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ ಫಾರ್ ಎಮಿಷನ್ ಆರ್ ಡಿಸ್ಚಾರ್ಜ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಟೆಂಟ್ಸ್. ಇದಕ್ಕೋಸ್ಕರ ನಾವು ನೋಡಿ, ಈ ವೆಹಿಕಲ್ಸ್ಗೆ ಇಷ್ಟೇ ಸೌಂಡ್ ಮಾಡಬೇಕು, ಇಷ್ಟೇ ಎಮಿಷನ್ ಹೊರಗಡೆ ಬರಬೇಕು. ಆಮೇಲೆ ಇಂಡಸ್ಟ್ರಿ ಚಿಮ್ನಿ ಇರುತ್ತೆ, ಹೊಗೆ ಗೂಡು ಅಂತ ಇರುತ್ತಲ್ವ, ಅದು ಎತ್ತರದಲ್ಲಿರಬೇಕು. ಅದೆಲ್ಲ ಸ್ಟ್ಯಾಂಡರ್ಡ್. ಅದನ್ನೇ ಲೇಯಿಂಗ್ ಡೌನ್, ಪ್ರಿಪರೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಅಥವಾ ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್ ಫಾರ್ ಎಮಿಷನ್. ಇಷ್ಟೇ ಡಿಸ್ಚಾರ್ಜ್ ಮಾಡಬೇಕು, ಇಷ್ಟೇ ಸೌಂಡ್ ಮಾಡಬೇಕು, ಇಷ್ಟೇ ಹೊಗೆ ಬಿಡಬೇಕು ಅನ್ನೋದನ್ನು ರೆಡಿ ಮಾಡುವಂಥದ್ದು ಅದ್ರ ಕೆಲಸ ಆಗಿರುತ್ತೆ. ರೆಸ್ಟ್ರಿಕ್ಷನ್ ಆಫ್ ಏರಿಯಾಸ್. 5ನೇ ಪಾಯಿಂಟು, ರೆಸ್ಟ್ರಿಕ್ಷನ್ ಆಫ್ ಏರಿಯಾಸ್ ಇನ್ ವಿಚ್ ಎನಿ ಇಂಡಸ್ಟ್ರೀಸ್ ಆಪರೇಷನ್ಸ್ ಆರ್ ಪ್ರೋಸೆಸಸ್ ಆರ್ ಕ್ಲಾಸ್ ಆಫ್ ಇಂಡಸ್ಟ್ರೀಸ್. ರೆಸ್ಟ್ರಿಕ್ಷನ್ ಆಫ್ ಏರಿಯಾಸ್ ಇನ್ ವಿಚ್ ಎನಿ ಇಂಡಸ್ಟ್ರೀಸ್. ಯಾವ ಇಂಡಸ್ಟ್ರಿ ಎಲ್ಲಿ ಸ್ಥಾಪನೆ ಮಾಡಬೇಕು, ಅದು ಸಿಟಿಯಲ್ಲಿರಬೇಕಾ, ಹಳ್ಳಿಯಲ್ಲಿರಬೇಕಾ, ಹಳ್ಳಿಯಿಂದ ದೂರ ಇರಬೇಕಾ, ಅಥವಾ ನಗರದಿಂದ ದೂರ ಇರಬೇಕಾ, ಜನನಿಬಿಡ ಪ್ರದೇಶದಿಂದ ದೂರ ಇರಬೇಕಾ, ರೆಸ್ಟ್ರಿಕ್ಟ್ ಮಾಡುವಂಥ ಪವರ್ಸ್ ಅದಕ್ಕೆ ಇರುತ್ತೆ. ನಮಗೆ ನಿಮಗೆ ಇರೋದಿಲ್ಲ, ಬಟ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಗಾಟ್ ಸಚ್ ಪವರ್ಸ್ ಟು ರೆಸ್ಟ್ರಿಕ್ಟ್ ದ ಏರಿಯಾಸ್ ಇನ್ ವಿಚ್ ದಿಸ್ ಇಂಡಸ್ಟ್ರಿ ಈಸ್ ಟು ಬಿ ಸಿಚುಯೇಟೆಡ್ ಆರ್ ಲೊಕೇಟೆಡ್ ಓನ್ಲಿ ಇನ್ ದಿಸ್ ಏರಿಯಾ ಅನ್ನೋದನ್ನು ಅದು ಮಾಡಿಕೊಡುತ್ತೆ. ಅದ್ರ ಕೆಲಸ. ಓಕೆ, ನೆಕ್ಸ್ಟು 6th ಪಾಯಿಂಟ್ ಈಸ್ ಲೇಯಿಂಗ್ ಡೌನ್ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಫಾರ್ ದ ಪ್ರಿವೆನ್ಷನ್ ಆಫ್ ಆಕ್ಸಿಡೆಂಟ್ಸ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ ಫಾರ್ ಸಚ್ ಆಕ್ಸಿಡೆಂಟ್ಸ್. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಎನ್ವೈರ್ಮೆಂಟಿಂದ ಉದ್ಭವ ಆಗುವಂಥ ಆಕ್ಸಿಡೆಂಟ್ಸನ್ನು ಕಡಿಮೆ ಮಾಡೋದು ಮತ್ತು ಅದು ಮೆಜರ್ಸ್ ತೊಗೊಳ್ಳೋದು. ಆಕ್ಸಿಡೆಂಟ್ ಆದಮೇಲೆ ಅದನ್ನು ಏನು ಮಾಡಬೇಕು, ಆಕ್ಸಿಡೆಂಟ್ಸ್ ಆಗದೆ ಏನು ನಾವು ಮೆಜರ್ಸ್ ತೊಗೊಳ್ಬೇಕು ಅನ್ನೋದು ಮಾಡುವಂಥ ಕೆಲಸ ಅದು ಮಾಡುತ್ತೆ. ಅದಕ್ಕೆ ಪವರ್ಸ್ ಇರುತ್ತೆ. ಇದೆಲ್ಲ 1986 ಆ್ಯಕ್ಟ್ ಆಫ್ 1986 ಇದೆಯಲ್ಲ, ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟು,
ಅದು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂಥ ಅಧಿಕಾರನ ಚಲಾಯಿಸಿ ಈ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಸ್ಟ್ಯಾಂಡರ್ಡ್ಸನ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಅದಕ್ಕೆ ಪವರ್ಸ್ ಇರುತ್ತೆ. ಓಕೆ. ಲೇಯಿಂಗ್ ಡೌನ್ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಫಾರ್ ದ ಹ್ಯಾಂಡ್ಲಿಂಗ್ ಆಫ್ ಹೆಜಾರ್ಡಸ್ ಸಬ್ಸ್ಟಾನ್ಸಸ್. ಈಗ ಹೆಜಾರ್ಡಸ್ ಸಬ್ಸ್ಟಾನ್ಸ್ ಅಂತ ಹೇಳಿದ್ದೀನಿ, ಏನು ನಮಗೆ ತೊಂದರೆ ಮಾಡುವಂಥದ್ದು ಅಥವಾ ಏನು ಪೊಲ್ಯೂಟೆಂಟ್ಸನ್ನ ಕ್ಲಿಯರ್ ಮಾಡುವಾಗ ನಾವೇನಾದರೂ ಹೆಲ್ಮೆಟ್ ಹಾಕ್ಕೊಳ್ಳೋದಾ, ಗ್ಲೌಸ್ ಹಾಕ್ಕೊಳ್ಳೋದಾ, ಶೂ ಹಾಕ್ಕೊಳ್ಳೋದಾ, ಏಪ್ರನ್ ಹಾಕ್ಕೊಳ್ಳೋದಾ, ಆ ಥರ ಲೇಯಿಂಗ್ ಡೌನ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೇಫ್ ಗಾರ್ಡ್ಸ್ ಫಾರ್ ದ ಹ್ಯಾಂಡ್ಲಿಂಗ್ ಆಫ್ ಹೆಜಾರ್ಡಸ್ ಸಬ್ಸ್ಟಾನ್ಸಸ್. ವಿಷಕಾರಕ ಪದಾರ್ಥಗಳನ್ನು ನಾವು ಡೀಲ್ ಮಾಡುವಾಗ, ಮುಟ್ಟುವಾಗ ಯಾವ ಥರ ಮುಟ್ಟಬೇಕು ಏನೋ ಅನ್ನೋದನ್ನು ಹೇಳುವಂಥದ್ದು. ನೋಡಿ, ಈಗ ಕೋವಿಡ್ ಪೇಷಂಟ್ಸ್ ಹತ್ರ ಹೋಗಬೇಕು ಅಂತ ಡಾಕ್ಟರ್ಸು PPE ಕಿಟ್ಟನ್ನು ಹಾಕ್ಕೊಳ್ಳದೆ ಹೋಗೋದೇ ಇಲ್ಲ, ಇಲ್ಲಾಂದರೆ ಅವ್ರಿಗೂ ಬರುತ್ತೆ, ಬೇರೆಯವ್ರಿಗೆ ಹರಡ್ತಾರೆ. ಹಾಗಾಗಿ ಲೇಯಿಂಗ್ ಡೌನ್ ಪ್ರೊಸೀಜರ್ಸ್ ಆ್ಯಂಡ್ ಸೇಫ್ ಗಾರ್ಡಿಂಗ್ ಫಾರ್ ದ ಹ್ಯಾಂಡ್ಲಿಂಗ್ ಆಫ್ ದ ಹೆಜಾರ್ಡಸ್ ಸಬ್ಸ್ಟಾನ್ಸ್. ಏನು ವಿಷಕಾರಕ ಪದಾರ್ಥಗಳಂತಲೇ ಇದೆ, ಅದು ಗ್ಯಾಸಿಯಸ್ ಸಬ್ಸ್ಟಾನ್ಸ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಸಾಲಿಡ್ ಇರ್ಬೋದು, ಅದನ್ನು ಯಾವ ರೀತಿ ಮುಟ್ಟಬೇಕು, ಯಾವ ರೀತಿ ಡಿಸ್ಪೋಸ್ ಮಾಡಬೇಕು, ಎಲ್ಲಿ ಊರಿಂದ ಹೊರಗಡೆ ಎಲ್ಲಿ ಹಾಕಬೇಕು, ಅದನ್ನು ಮಾಡುವಂತಹ ಯಾವ ಥರ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಸ್ಟ್ಯಾಂಡರ್ಡ್ಸನ್ನ ಮಾಡಿಕೊಡುತ್ತೆ, ಪ್ರೊಸೀಜರ್ಸ್ನ ಹೇಳ್ಕೊಡುತ್ತೆ, ಪಾಲಿಸಿ ಹೇಳ್ಕೊಡುತ್ತೆ, ನಮಗೆ ಫ್ರೇಮ್ವರ್ಕನ್ನು ಹೇಳ್ಕೊಡುತ್ತೆ. ಇದಕ್ಕೆ ನಮಗೆ ಫ್ರೇಮ್ವರ್ಕನ್ನು ಹೇಳ್ಕೊಡುತ್ತೆ, ಈ ಥರ ಮಾಡಿ ಅಂತ. 8. ಎಕ್ಸಾಮಿನೇಷನ್ ಆಫ್ ಸಚ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸಸ್ ಮೆಟೀರಿಯಲ್ಸ್. ಆಮೇಲೆ ಈ 1986 ಆ್ಯಕ್ಟು ಈ ಆಫೀಸರ್ಸ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ಸ್ ವೇರಿಯಸ್ ಆಫೀಸರ್ಸ್ ಆಫ್ ಎನ್ವೈರ್ನ್ಮೆಂಟ್ ಆ್ಯಂಡ್ ದೇ ಹ್ಯಾವ್ ಗಿವನ್ permissions or the rules and regulations to examine any manufacturing process or materials. ಅವ್ರು ಯಾವುದೇ ಇಂಡಸ್ಟ್ರಿಗೆ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಹೆಂಗಿದೆ, ಮೆಟೀರಿಯಲ್ಸ್ ಹ್ಯಾಂಡ್ಲಿಂಗ್ ಹೆಂಗೆ ಮಾಡ್ತಾಯಿದ್ದಾರೆ, ಹೌಸ್ ಕೀಪಿಂಗ್ ಹೆಂಗೆ ಮಾಡ್ತಾರೆ, ಮೆಟೀರಿಯಲ್ಸ್ ಅದೆಲ್ಲ ನೋಡಲಿಕ್ಕೆ ಅವರಿಗೆ ಪವರ್ಸ್ ಇರುತ್ತೆ. ಇಲ್ಲ ನೀವ್ಯಾರು ಅಂತ ಕೇಳೋಕ್ಕಾಗಲ್ಲ, ಯಾಕಂದರೆ ಕಾನೂನು ದತ್ತವಾಗಿ ಆಫೀಸರ್ಸ್ಗೆ ಅಪಾಯಿಂಟ್ ಮಾಡಿರ್ತಾರೆ, ಅವ್ರಿಗೆ ಅದೇ ಡ್ಯೂಟಿ, ಅದು ಅವ್ರಿಗೆ ಕೆಲಸ ಇರುತ್ತೆ, ಅದೇ ಹೋಗಿ ನೋಡ್ತಾರೆ ಅವರು. ದ 9th is carrying out and sponsoring ಇನ್ವೆಸ್ಟಿಗೇಷನ್ ಆ್ಯಂಡ್ ರಿಸರ್ಚ್ ರಿಲೇಟಿಂಗ್ ಟು ದ ಪ್ರಾಬ್ಲಮ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದು ಆ್ಯಕ್ಟು, ಅಥವಾ ಸರ್ಕಾರಿ ಕಚೇರಿಗಳು ಅದು ಇದೆಲ್ಲ ಅದರ ಕೆಲಸ ಏನು ಇನ್ವೆಸ್ಟಿಗೇಟ್ ಮಾಡ್ತಾರೆ, ರಿಸರ್ಚ್ ಮಾಡ್ತಾ ಇರ್ತಾರೆ, ಡೆವಲಪ್ ಮಾಡ್ತಾ ಇರುತ್ತೆ, ಏನೇನು ಮಾಡಬೇಕು, ಟೋಟಲ್ ಇದ್ರ ಏನು ಮಾಡ್ಬೋದು ಅಂತಂದರೆ ಎನ್ವೈರ್ಮೆಂಟನ್ನು ಸರಿಯಾಗಿ ಇಟ್ಕೊಳ್ಳೋದು, ಎನ್ವೈರ್ಮೆಂಟ್ಗೆ ಹಾನಿ ಆಗೋದನ್ನು ಕಮ್ಮಿ ಹೇಗೆ ಮಾಡಬೇಕು ಅಂತ ಅದು ಯೋಚನೆ ಮಾಡ್ತಾ ಇರುತ್ತೆ. ಕ್ಯಾರಿಂಗ್ ಔಟ್ ಆ್ಯಂಡ್ ಸ್ಪಾನ್ಸರಿಂಗ್ ಇನ್ವೆಸ್ಟಿಗೇಷನ್ಸ್ ಆ್ಯಂಡ್ ರಿಸರ್ಚ್ ರಿಲೇಟಿಂಗ್ ಟು ದ ಪ್ರಾಬ್ಲಮ್ಸ್ ಆಫ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಆಗದಿರತ್ತೆ ನೋಡ್ಕೊಳ್ಳೋವಂಥದ್ದು. ಇನ್ಸ್ಪೆಕ್ಷನ್ ಆಫ್ ಎನಿ ಪ್ರೆಮಿಸಸ್, ಪ್ಲಾಂಟ್, ಮಿಷನರಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಆಗಲೇ ಹೇಳಿದೆ, ಅಲ್ಲಿ ಒಂದು ಪಾಯಿಂಟ್ ಮಿಕ್ಸಪ್ ಆಯ್ತು. ಇಲ್ಲಿ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅಪಾಯಿಂಟ್ ಮಾಡಿರ್ತಾರೆ, ಅವರು ಇಂಡಸ್ಟ್ರೀಸ್ಗೆಲ್ಲ ಹೋಗ್ಬಿಟ್ಟು ಪ್ರೊಸೀಜರ್ ಸರಿ ಇದೆಯಾ ಇಲ್ವಾ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾವು 2 ವೀಲರ್ಸು 4 ವೀಲರ್ಸು ಚೆಕಿಂಗ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಬ್ರೇಕ್ ಸರಿ ಇದೆಯಾ, ಆಯಿಲ್ ಇದೆಯಾ, ಇದೆಲ್ಲ ಹೋಗಿ ಚೆಕ್ ಮಾಡ್ತಾ ಇರ್ತಾರೆ, ಅವ್ರ ಕೆಲಸ ಅದೇ. ಹಾಗಾಗಿ ಇಲ್ಲಿ ಕೂಡ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಅವ್ರ ಕೆಲಸ ಏನು ಮಾಡೋದು, ಯಾವುದೇ ಇಂಡಸ್ಟ್ರಿಗೆ ಹೋಗೋದು, ಫ್ಯಾಕ್ಟ್ರಿಗೆ ಹೋಗೋದು, ಔಟ್ಲೆಟ್ಗೆ ಹೋಗೋದು, ಪ್ರೆಮಿಸಸ್ಗೆ ಹೋಗೋದು, ಅಲ್ಲಿ ಪ್ಲಾಂಟ್ ಸರಿ ಇದೆಯಾ, ಮಿಷನರಿ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಮಿಷನರಿಗೆಲ್ಲ ಕವರ್ ಮಾಡಿದಾರಾ, ಸೌಂಡ್ ಬರ್ತಾ ಇದೆಯಾ, ಏನಾದ್ರು ಲೂಸ್ ಇದೆಯಾ, ಟೈಟ್ ಇದೆಯಾ, ಆ ಥರ ನೋಡ್ಕೊಳ್ಳೋವಂಥ ಕೆಲಸ ಅವ್ರಿರುತ್ತೆ. ಆ ಥರ ಏನಾದರೂ ತಪ್ಪಿದ್ದಾಗ ಅವರು ಗೈಡ್ ಮಾಡಲಿಕ್ಕೆ ಅವ್ರಿಗೆ ದೇ ಹ್ಯಾವ್ ಆಥರೈಸ್ಡ್ ಟು ಗಿವ್ ದ ಡೈರೆಕ್ಷನ್ಸ್ ಟು ದ ಆಕ್ಯುಪೈಯರ್ ಅಂತ ಹೇಳಿದ್ದೀನಿ, ದ ಓನರ್ ಆಫ್ ದ ಇಂಡಸ್ಟ್ರಿ ಅವನಿಗೆ. ನೆಕ್ಸ್ಟ್ 11th point is establishing or recognition of environmental laboratories and institutions to carry out the functionings entrusted to such environmental labs. Establish and recognition of environmental laboratories. ಈಗ ನೋಡಿ, ಕೋವಿಡ್ಗೆ ಮೊದಲು ಯಾವುದೋ 1-2 ಹಾಸ್ಪಿಟ್ಲಲ್ಲಿ ಲ್ಯಾಬ್ ಇತ್ತು. ಈಗ ಪ್ರತಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಕೇಸ್ ಜಾಸ್ತಿ ಆಗ್ತದೆ ಅಲ್ಲೆಲ್ಲ ಒಂದು ಲ್ಯಾಬನ್ನು ಸ್ಥಾಪನೆ ಮಾಡಿ ಪೇಷಂಟ್ಸ್ಗೆಲ್ಲ ಯಾವ ಥರ ಟ್ರೀಟ್ ಮಾಡ್ತಾರಲ್ಲ, ಇಲ್ಲಿ ಅಷ್ಟೇ ಎಲ್ಲೆಲ್ಲಿ ಎನ್ವೈರ್ಮೆಂಟ್ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಲ್ಲಲ್ಲಿ ಲ್ಯಾಬ್ಗಳನ್ನು ಎಸ್ಟಾಬ್ಲಿಷ್ ಮಾಡಿ, ಆ ಲ್ಯಾಬ್ಗಳಿಗೆ ಎಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ ಅಂತ ವರದಿಯನ್ನು ಕೊಟ್ಟು ಅಲ್ಲಿ ಯಾವುದು ಟೆಸ್ಟ್ ಮಾಡಿ ಆಮೇಲೆ ಇನ್ಸ್ಟ್ರಕ್ಷನ್ಸ್ನ ಕೊಡುವಂಥದ್ದು ಅದು ಆಗುತ್ತೆ. ಹಾಗಾಗಿ ದಟ್ ಇಸ್ ದ ಪರ್ಪಸ್ ಆಫ್ ಎಸ್ಟಾಬ್ಲಿಷಿಂಗ್ ವೇರಿಯಸ್ ಎನ್ವೈರ್ಮೆಂಟಲ್ ಲ್ಯಾಬ್ಸ್ ಇನ್ ವೇರಿಯಸ್ ಏರಿಯಾಸ್, ಆ್ಯಂಡ್ ದೀಸ್ ಲ್ಯಾಬ್ಸ್ ಆರ್ ಆಥರೈಸ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಓನ್ಲಿ ಅಕಾರ್ಡಿಂಗ್ ಟು ದ ಆ್ಯಕ್ಟ್ ಆಫ್ 1986. 12th point is collection and dissemination of information in respect of matters relating to the environmental pollution. ಏನು ಮಾಡುತ್ತೆ ಇದು, ಆ್ಯಕ್ಟ್ ಆಫ್ 1986 ಪ್ರಕೃತಿ ದತ್ತವಾಗಿ ಕೊಟ್ಟಿರುವಂಥ ಕಾಯ್ದೆಯನ್ನು ಉಪಯೋಗಿಸ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ ಮತ್ತು ಕಲೆಕ್ಟ್ಸ್ ಆ್ಯಂಡ್ ಡಿಸೆಮಿನೇಟ್ಸ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಎನ್ವೈರ್ನ್ಮೆಂಟ್. ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅಂತ ಈ ಮಾಹಿತಿ ಕೊಡುತ್ತೆ ಮತ್ತು ಬೇಕಾದವರಿಗೆ ಮಾಹಿತಿಯನ್ನು ಒದಗಿಸುತ್ತೆ. ದಟ್ ಇಸ್ ದ ಕಲೆಕ್ಷನ್ ಆ್ಯಂಡ್ ಡಿಸೆಮಿನೇಷನ್.
receiving information and giving of information regarding environmental issues. This is 13th is preparation of manuals, codes, guides relating to the prevention, control and abatement of environmental pollution. ಲಾಸ್ಟ್ ಹೇಳಬೇಕಂದ್ರೆ ಪ್ರಿಪ್ರೇಷನ್ ಮ್ಯಾನ್ಯಲ್ಸ್, ನಾವು ಸರಿಯಾದ ಎನ್ವೈರ್ಮೆಂಟನ್ನು ಇಟ್ಕೋಬೇಕು ಅಂತ, ಪರಿಸರ ಇಟ್ಕೋಬೇಕು ಅಂತ ಕಾಲೇಜ್ ಇದ್ದರೆ ಏನೇನು ಮಾಡಬೇಕು, ಯಾವ ಥರ ನಾವು ಇಟ್ಕೋಬೇಕು ಅಂತ, ಪರಿಸರ ಇಟ್ಕೊಳ್ಬೇಕು ಅಂತ ಮ್ಯಾನ್ಯಲ್ ಕೊಟ್ಟು, ಗೈಡ್ ಕೊಟ್ಟು, ಗೈಡ್ಸ್ ಅಂದರೆ ಪುಸ್ತಕಗಳನ್ನು ಕೊಟ್ಟು, ಬುಕ್ಲೆಟನ್ನು ಕೊಟ್ಟು, ಪಾಂಪ್ಲೆಟ್ಸನ್ನು ಕೊಟ್ಟು, ಸ್ಕೂಲು, ಕಾಲೇಜು, ಜಾಥಾ ಹೋಗುವಂಥದ್ದು, ರಸ್ತೆಯಲ್ಲಿ ಜಾಥಾ ಹೋಗುವಂಥದ್ದು ಅದೆಲ್ಲ ಮಾಡಿ ಎನ್ವೈರ್ಮೆಂಟ್ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ. ಅದನ್ನೇ ಪ್ರಿಪ್ರೇಷನ್ ಆಫ್ ಮ್ಯಾನ್ಯುವಲ್ಸ್. ಹೀಗಿರಬೇಕು, ಇಷ್ಟೇ ಸ್ಟ್ಯಾಂಡರ್ಡ್ ಇರಬೇಕು, ಇಂಥ ಇಂಡಸ್ಟ್ರಿ ಇಲ್ಲೇ ಓಪನ್ ಇರಬೇಕು, ಇಂಥ ಇಂಡಸ್ಟ್ರಿ ಇದು ಊರಿಂದ ಹೊರಗಡೆ ಇರಬೇಕು. ಕೋಡ್ಸ್ ಮತ್ತು ಗೈಡ್ಸ್ ರಿಲೇಟಿಂಗ್ ಟು ಪ್ರಿವೆಂಟ್ ಮಾಡೋದು, ಕಂಟ್ರೋಲ್ ಮಾಡೋದು ಆ್ಯಂಡ್ ರಿಡಕ್ಷನ್, ಅವಾಯ್ಡಿಂಗ್ ಆರ್ ಮಿನಿಮೈಸೇಷನ್ ಆಫ್ ಎನ್ವೈರ್ಮೆಂಟ್ ಪೊಲ್ಯೂಷನ್. ದ ಟೋಟಲ್ ಓವರಾಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986 ಉದ್ದೇಶನೇ ಇಷ್ಟು: ಪ್ರಿವೆಂಟ್ ಮಾಡೋವಂಥದ್ದು, ಕಂಟ್ರೋಲ್ ಮಾಡೋವಂಥದ್ದು, ಅಬೇಟ್ಮೆಂಟ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಒನ್ ವೇ ಕಮ್ಯುನಿಕೇಷನ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಈ ಲಾಕ್ಡೌನ್ ಆದಮೇಲೆ ಒನ್ಸ್ ವಿ ರೀಚ್ ದ ಕಾಲೇಜ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆನ್ ದಿಸ್ ಎನ್ವೈರ್ಮೆಂಟ್ ಪೊಲ್ಯೂಷನ್ ಆ್ಯಕ್ಟ್ ಆಫ್ ಅಥವಾ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1986 ಖಂಡಿತ ಬನ್ನಿ, ವಿ ಆರ್ ವಿತ್ ಯು. ಇದ್ರ ಜೊತೆಗೆ ಬೇರೆ ಬೇರೆ ಮೂಲದಿಂದ ಬರುವಂಥ ಯೂಟ್ಯೂಬ್ ಇರ್ಬೋದು, ಬೇರೆ ಫ್ರೆಂಡ್ಸು ಅಥವಾ ನಮ್ಮ ಪ್ರಾಂಶುಪಾಲರೇ ಈಗ ಆಲ್ರೆಡಿ ನಮಗೂ ಕಳಿಸಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ CRಗಳಿಗೂ ಕೂಡ ಕೆಲವು ಸಬ್ಜೆಕ್ಟ್ಸನ್ನು ಕೊಟ್ಟಿದ್ದಾರೆ ಥ್ರೂ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಕ್ಲಾಸಸನ್ನು ಕಳಿಸ್ಕೊಟ್ಟಿದ್ದಾರೆ, ನೋಟ್ಸ್ ಇರ್ಬೋದು, ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾವು ಒನ್ಸ್ ವಿ ರೀಚ್ ದ ಕಾಲೇಜ್ ಡೆಫಿನೆಟ್ಲಿ ವಿಲ್ ಮೀಟ್ ಆ್ಯಂಡ್ ಡಿಸ್ಕಸ್ ಫರ್ದರ್ ಅಬೌಟ್ ಅದರ್ ಚಾಪ್ಟರ್ಸ್. ಈ ಚಾಪ್ಟರ್ ಆದಮೇಲೆ ಮತ್ತೆ ಇನ್ನೊಂದಿದೆ, ನಾನು ಹೇಳಿದ್ದೀನಿ ಆಲ್ರೆಡಿ, ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಕಾಂಟ್ರಾಕ್ಟ್ ಆ್ಯಕ್ಟ್ ಆಫ್ 1872 ಹೇಳಿದ್ದೀನಿ, ಅದ್ರ ಜೊತೆಗೆ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಆಫ್ 1930 ಕೂಡ ಹೇಳ್ಕೊಟ್ಟಿದ್ದೀನಿ. ಅಲ್ಲಿಗೆ ಈ ಮೂರು ಅಂತಂದರೆ 65% ಸಿಲೆಬಸ್ ಆದಂಗೆ, ಏನು ವರಿ ಮಾಡೋಂಗಿಲ್ಲ, 65% ಆದಂಗೆ ಅದೆಲ್ಲ. ಅದ್ರ ಜೊತೆಗೆ ಈ ಒಂದು ಚಾಪ್ಟರ್ ಇದೆ, ಇಷ್ಟೇ ಚಾಪ್ಟರ್ ಇರೋದು, ಇನ್ನು ಬೇರೆ ಏನಿಲ್ಲ. ಐ ಆಮ್ ಡೂಯಿಂಗ್ ದ ಥಿಂಗ್ಸ್ ಅಕಾರ್ಡಿಂಗ್ ಟು ದ ಸಿಲೆಬಸ್ ಓನ್ಲಿ. ಸಿಲೆಬಸ್ ಬಿಟ್ಟು ನಾನೇನು ಬೇರೆ ಏನು ಹೋಗ್ತಾ ಇಲ್ಲ. ಇನ್ನೂ ಜಾಸ್ತಿ ಮಾಡುವಂಥದ್ದು ಅದು ಫೇಸ್ ಟು ಫೇಸ್ ಇದ್ದಿದೆ, ಇನ್ನೂ ಜಾಸ್ತಿ ಮಾತಾಡ್ಬೋದಾಗಿತ್ತು. ಆದರೆ ಇಟ್ ಈಸ್ ಪರ್ಟಿಕ್ಯುಲರ್ ಓನ್ಲಿ ವಿತ್ ವಿಡಿಯೋ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಪಾಯಿಂಟ್ ಟು ಪಾಯಿಂಟ್ ಮಾತ್ರನೇ ಹೇಳಬೇಕಾಗತ್ತೆ. ಹೇಳಿದ್ದೀವಿ. ಮತ್ತು ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಆಫ್ ಅದರ್ ಚಾಪ್ಟರ್. ಬೇರೆ ಚಾಪ್ಟರ್ ಯಾವುದಂತಂದರೆ ಓಕೆ, ಇಂಟ್ರೊಡಕ್ಷನ್ ಟು ದ ಬಿಸ್ನೆಸ್ ಆಗಿದೆ, ಕಾಂಟ್ರಾಕ್ಟ್ ಆಗಿದೆ, ಇಂಡಿಯನ್ ಸೇಲ್ ಅದಾಯಿತು, ಎನ್ವೈರ್ಮೆಂಟ್ ಆಯಿತು. ನೆಕ್ಸ್ಟ್ ನಿಮಗೆ ಕನ್ಸ್ಯೂಮರ್ ತೊಗೊಳ್ತೀನಿ ಅಥವಾ ಬೇರೆ ಯಾವುದೋ ಚಾಪ್ಟರ್ ಇದೆ, ನಾಳೆ ಅಥವಾ ನಾಳೆದು ಹೇಳ್ಕೊಡ್ತೀನಿ ನಿಮಗೆ. ಎನಿವೆ, ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸನಿಂಗ್. ಥ್ಯಾಂಕ್ ಯು.